ನೀವು ಬಳಸುವ ಬ್ಯಾಟರಿಯ ಮೇಲೆ ವೋಲ್ಟ್ ಎಂಬ ಪದ ಬರಲು ಇವರೇ ಕಾರಣ. ಇವರ ಹೆಸರು ಅಲೆಸ್ಸಾಂಡ್ರೋ ವೋಲ್ಟಾ ಎಂದು. ನಿಮ್ಮ ಕೊಠಡಿಯಲ್ಲಿ ಉರಿಯುತ್ತಿರುವ ವಿದ್ಯುತ್ ದೀಪವನ್ನು ಇಲ್ಲವೇ ನೀವು ಬಳಸುವ ಟಾರ್ಚ್ನ ಬ್ಯಾಟರಿಯನ್ನು ಗಮನಿಸಿದ್ದೀರಾ? ಅವುಗಳ ಮೇಲೆ ವಿದ್ಯುತ್ ಪ್ರವಾಹದ ಒತ್ತಡವನ್ನು ವೋಲ್ಟ್ ಎಂಬುದಾಗಿ ಗುರುತು ಮಾಡಿರುತ್ತಾರೆ. ವಿದ್ಯುತ್ ಪ್ರವಾಹದ ಒತ್ತಡವನ್ನು ಅಳತೆಯ ಮೂಲಮಾನ ವೋಲ್ಟ್. ಈ ಹೆಸರು ಬರಲು ಕಾರಣನಾದವರು ವಿಜ್ಞಾನಿ ಅಲೆಸ್ಸಾಂಡ್ರೋ ವೋಲ್ಟಾ. ಒಮ್ಮೆ ವೋಲ್ಟಾ ಯೋಚಿಸಿದರು, ವಿದ್ಯುತ್ ಹರಿಯುವಂತೆ ಮಾಡಲು ಯಾವ ಲೋಹಗಳನ್ನು ಉಪಯೋಗಿಸುವುದು ಉತ್ತಮವೆಂದು. ಸಮಾನವಾಗಿರುವ ಸತು ಮತ್ತು ತಾಮ್ರದ ತಗಡುಗಳನ್ನು ಒಂದರ ಮೇಲೊಂದು ಬರುವಂತೆ ಸೇರಿಸಿದ. ಆ ತಗಡುಗಳ ನಡುವೆ ಅದೇ ಆಕಾರ ಮತ್ತು ಗಾತ್ರದ ಉಪ್ಪು ನೀರಿನ ದ್ರಾವಣದಲ್ಲಿ ಅದ್ದಿದ ದಪ್ಪ ರಟ್ಟಿನ ತುಂಡುಗಳನ್ನಿಟ್ಟ. ಹೀಗೆ ಜೋಡಿಸಿದ ಬಳಿಕ ಮೊದಲ ಮತ್ತು ಕೊನೆಯ ತಗಡುಗಳಿಗೆ ತಂತಿಯೊಂದರ ತುದಿಗಳನ್ನು ಸೇರಿಸಿದ. ನಂತರ ತಂತಿಯ ಮೂಲಕ ವಿದ್ಯುತ್ ಶಕ್ತಿ ಪ್ರವಹಿಸಿತು. ತಾಮ್ರದಿಂದ ಸತುವಿನೊಳಗೆ ವಿದ್ಯುತ್ ಹರಿಯಬಲ್ಲದು ಎಂದು ತೋರಿಸಿಕೊಟ್ಟರು.